ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಜ ಗೋಪಾಲ, ಆ ರಾಧಾ ಊರವ್ರ ಮುಂದೆ ನಮ್ಗೆ ಅವಮಾನ ಮಾಡಬೇಕು ಅಂತ ಹಿಂಗೆಲ್ಲ ಮಾಡವಳೆ. ಅದ್ಯಾವ್ರಿಗೂ ನಮ್ಮ ಮೇಲೆ ಕೋಪ ಅಂತ ಅನಿಸ್ತೈತೆ. ಅದಕ್ಕೆ ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೆ ಅವನು. ಕಷ್ಟ ಯಾರಿಗೆ ಬರೋಕಿಲ್ಲ ಹೇಳಿಗೌಡ್ರೆ. ಅದೇಂದ್ರೆ ಸದ್ಯಕ್ಕೆ ಆ ರಾಧಾ ಗೆದ್ದಿರ್ಬೋದು, ಆದರೆ ಧರ್ಮ ಯಾವತ್ತೂ ಸೋಲಕ್ಕಿಲ್ಲ. ಆ ರಾಧನಿಗೆ ಯಾವತ್ತಿದ್ರೂ ಒಂದು ಅಂತ್ಯ ಇದ್ದೇ ಇರ್ತದೆ. ಅಳಿ ಅಂದ್ರೆ ಯಾಕೆ ಏನು ಮಾತಾಡದೆ ಸುಮ್ಕಿ ನಿಂತ್ಕೊಂಡ್ಬಿಟ್ರಿ? ಓ, ನನಗೆ ವಿಷಯ ಗೊತ್ತಾಗೋಯ್ತು ಅಂತ ಕೊರಗ, ಇಲ್ಲ ವಿಷಯನ ಮುಚ್ಚಿಟ್ಬಿಟ್ನಲ್ಲ ಅಂತ ನಿಮಗೆ ಬೇಸರ ಆಯ್ತಾಯ್ತು? ನಾನು ಬೇಕು ಅಂತ ಹಿಂಗೆ ಮಾಡಿಲ್ಲ ಮಾವಯ್ಯ. ನನ್ನ ಬೇಸರ ನಿಮಗೂ ಹೇಳಿ ನಿಮಗೂ ಬೇಸರ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ನಾವು ಇಷ್ಟಪಡೋರು ಕಷ್ಟದಾಗಿದ್ದಾಗ ನಮ್ಗೊಂದು ಮಾತು ಹೇಳಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತದೆ ಗೊತ್ತಾಳಿ ಅಂದರೆ. ಆಯ್ತು, ಆಗಿದ್ದಾಯ್ತು, ನಡೀರಿ ನಮ್ಮ ಮನೆಗೆ ಹೋಗಿ. ಇಲ್ಲ ಮಾವಯ್ಯ, ನಾವಿಲ್ಲೇ ಇರ್ತೀವಿ. ಅಲ್ಲಿ ಬಂದು ಉಳ್ಕೊಳೋದು ನಂಗೆ ಯಾಕೋ ಸರಿ ಕಾಣಕ್ಕಿಲ್ಲ. ಅಡಿ ಅಂದರೆ ಯಾಕೆ? ಅದು ನಿಮ್ಮನೇನೆ ಅಲ್ವ್ರಾ? ನಿಮ್ಮನೆಗೆ ನೀವು ಬರೋಕ್ಕೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರಿ? ನನ್ನ ಮನ್ಸು ಯಾಕೋ ಒಪ್ತಲ್ಲ ಮಾವಯ್ಯ. ಅದೇ ಯಾಕೆ? ಅಲ್ಲಿ ಬಂದರೆ ಮರುವಾದೆ ಕಮ್ಮಿ ಆಗೋಯ್ತದೆ ಅಂತನಾ? ಕಾರಣ ಕೇಳಬೇಡಿ ಮಾವಯ್ಯ, ಬರಕ್ಕೆ ಹಾಕಿಲ್ಲ. ಗೋಪಾಲಪ್ಪ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರಲ್ವಾ, ಬಲವಂತ ಮಾಡ್ಬಿಡಿ. ಅಡಿಯಂದ್ರೆ ಅವತ್ತು ಸುಮೂನ್ ಮನೆಗೆ ಹೋಗುವಾಗ ನೀವೊಂದು ಮಾತು ಹೇಳಿದ್ರಿ, ಗೆಪ್ತಿ ಆಯ್ತಾ? ಇನ್ನು ಯಾಕೆ ನಾನು ನಿಮಗೆ ಅಳಿಯ ಅಲ್ಲ ಮಗ ಅಂತ. ಈಗ ನಾನು ನಿಮ್ಮ ಮಾವ ಅಲ್ಲ, ಅಪ್ಪನ ಕರಿತಾ ಇದ್ದೆ. ಲೇಕಂಟೆ ನಡಿಲ್ಲ, ನಮ್ಮ ಮನೆಗೆ ಹೋಗಮ್ಮ. ದೊರೆ ನಡಿಯಪ್ಪ, ನಮ್ಮ ಮನೆಗೆ ಹೋಗಮ್ಮ. ಬನ್ನಿ ಮಾವಯ್ಯ, ನಮ್ಮ ಮನೆಗೆ ಹೋಗಮ್ಮ. ನಡಿ.